ಡೆವಿಲ್ ದರ್ಶನ್ ಜೈಲ್ನಲ್ಲೂ ಕೂಡ ಬಿಂದಾಸ್ ಲೈಫ್ ಅನ್ನ ಲೀಡ್ ಮಾಡ್ತಿದ್ದಾರೆ. ಕಾಸು ಕೊಟ್ರೆ ಎಲ್ಲವೂ ಕೂಡ ಖುಲ್ಲಂ ಖುಲ್ಲಾನ. ಹಾಗಿದ್ರೆ ದಾಸ ಐಷಾರಾಮಿ ಜೀವನ ನಡೆಸ್ತಾ ಇರುವಂತಹ ಫೋಟೋ ಈಗ ಹತ್ತಾರು ಚರ್ಚೆಗಳನ್ನ ಹುಟ್ಟು ಹಾಕಿದೆ. ಎಸ್, ಪ್ರಮುಖವಾಗಿ ಈಗಾಗಲೇ ದರ್ಶನ್ ಅವರ ಐಷಾರಾಮಿ ನಡೆಸ್ತಾ ಇರುವಂತಹ ಫೋಟೋ ಹತ್ತಾರು ಚರ್ಚೆಗಳನ್ನ ಹುಟ್ಟು ಹಾಕ್ತಾ ಇದೆ. ಇದರ ಜೊತೆಗೆ ಪ್ರಮುಖವಾಗಿ ಒಂದು ಕಡೆ ಸದ್ಯದ ಮಟ್ಟಿಗೆ ನಟ ದರ್ಶನ್ ಅವರಿಗೆ ಇದು ಇನ್ನಷ್ಟು ಸಂಕಷ್ಟವನ್ನ ತಂದು ಇಟ್ಟಿರುವಂತದ್ದು. ಡೆವಿಲ್ ದರ್ಶನ್ ಜೈಲಿನಲ್ಲೂ ಕೂಡ ಬಿಂದಾಸ್ ಲೈಫ್ ಅನ್ನ ಲೀಡ್ ಮಾಡ್ತಿದ್ದಾರೆ. ಕಾಸು ಕೊಟ್ರೆ ಎಲ್ಲವೂ ಕೂಡ ಖುಲ್ಲಂ ಖುಲ್ಲಾನ. ಹಾಗಿದ್ರೆ ದಾಸ ಐಷಾರಾಮಿ ಜೀವನ ನಡೆಸ್ತಾ ಇರುವ ಫೋಟೋ ಹತ್ತಾರು ಚರ್ಚೆಗಳನ್ನ ಹುಟ್ಟು ಹಾಕಿದೆ. ನಟ ದರ್ಶನ್ಗೆ ಇನ್ನಷ್ಟು ಸಂಕಷ್ಟ ಎದುರಾಗುವ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇರುವಂತದ್ದು. ಪರಪ್ಪನ ಅಗ್ರಹಾರ ಜೈಲಿನಿಂದಲೇ ಸೋರಿಕೆ ಆಗಿರುವಂತಹ ದರ್ಶನ್ ಐಷಾರಾಮಿ ಜೀವನ ನಡೆಸ್ತಾ ಇರುವಂತಹ ಫೋಟೋ ಈಗ ಹತ್ತಾರು ಚರ್ಚೆಗಳಿಗೆ ಕಾರಣವಾಗಿದೆ. ಇದರಿಂದ ನಟ ದರ್ಶನ್ಗೆ ಇನ್ನಷ್ಟು ಸಂಕಷ್ಟ ಎದುರಾಗಬಹುದು ಅಂತ ಹೇಳಲಾಗ್ತಾ ಇದೆ. ಫೋಟೋ ಸಂಬಂಧ ಈಗಾಗಲೇ ಆಂತರಿಕ ತನಿಖೆಗೂ ಆದೇಶವನ್ನ ನೀಡಲಾಗಿದ್ದು ಅಧಿಕಾರಿಗಳಿಗೆ ಕಂಟಕ ಎದುರಾಗಲಿದೆ. ಅಬ್ಬಬ್ಬಾ, ಈ ಫೋಟೋ ನೋಡ್ತಾ ಇದ್ರೆ ಎಂತವ್ರಿಗೂ ಕೂಡ ಇದು ಜೈಲ ಅಥವಾ ಯಾವ್ದಾದ್ರು ರೆಸಾರ್ಟಾ ಇರ್ಬೇಕು ಅಂತ ಫೀಲ್ ಆಗುತ್ತೆ. ಅಷ್ಟರ ಮಟ್ಟಿಗೆ ಕೊಲೆ ಆರೋಪಿ ನಟ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಲೈಫ್ ಲೀಡ್ ಮಾಡ್ತಿದ್ದಾರೆ. ನಟ ದರ್ಶನ್ ಹೊರಗೆ ಹೇಗೆಲ್ಲ ಬಿಂದಾಸ್ ಜೀವನ ನಡೆಸ್ತಾ ಇದ್ರು ಅದೇ ರೀತಿ ಜೈಲಿನಲ್ಲಿ ಕೂಡ ಇರುವಂತೆ ಕಾಣ್ತಾ ಇದೆ. ದರ್ಶನ್ ಬೇಕಿರುವಂತಹ ವ್ಯವಸ್ಥೆಗಳೆಲ್ಲ ಮಾಡ್ಕೊಂಡಿರುವಂತಹ ಶಂಕೆಗೆ ಈಗ ಜೈಲಿಂದ ಸೋರಿಕೆ ಆಗಿರುವ ಫೋಟೋಗಳು ಕಾರಣವಾಗ್ತಾ ಇದೆ. ಅಷ್ಟಕ್ಕೂ ಜೈಲು ನಿಯಮ ಏನ್ ಹೇಳುತ್ತೆ, ವಿಚಾರಣಾಧೀನ ಕೈದಿ ಏನೆಲ್ಲ ಸವಲತ್ತು ಸಿಗುತ್ತೆ, ಗ್ಯಾಂಗ್ಸ್ಟರ್ಗಳ ಜೊತೆ ನಾನು ಕಾಣಿಸ್ಕೊಂಡ್ರೆ ಜನ ಏನಂತಾರೆ ಅನ್ನುವಂತ ಒಂದು ಸಣ್ಣ ಪಶ್ಚಾತ್ತಾಪ ಕೂಡ ಇಲ್ಲ ದರ್ಶನ್ ಅವರಿಗೆ. ಜೈಲಲ್ಲಿ ಕಾಸು ಕೊಟ್ರೆ ಏನ್ ಬೇಕಾದ್ರೂ ಕೂಡ ಕೊಡ್ತಾರೆ. ಜೈಲಿನಲ್ಲಿರುವ ಕೆಲವೊಂದಿಷ್ಟು ವಿಚಾರಗಳು ಅಂದ್ರೆ ದರ್ಶನ್ಗೆ ಈ ಫೋಟೋ ಸಹ ಸಂಕಷ್ಟ ತಂದೊಡ್ಡಬಹುದು. ದರ್ಶನ್ ಅವರಿಗೆ ಗ್ಯಾಂಗ್ಸ್ಟರ್ಗಳು ರೌಡಿಗಳ ಜೊತೆ ನಂಟಿದೆ. ಹೊರಗೆ ಬಂದ್ರೆ ಸಾಕ್ಷಿಗಳಿಗೆ ಬೆದರಿಕೆ ಹಾಕ್ತಾರೆ, ಬೇಲ್ ಕೊಡಬೇಡಿ ಅಂತ SPPಗೆ ವಾದಿಸೋದಕ್ಕೆ ಇದೊಂದೇ ಫೋಟೋ ಸಾಕು ಅಂತಾರೆ ನಿವೃತ್ತ SP SK ಉಮೇಶ್ ಅವರು. ಅದ್ರ ಜೊತೆಗೆ ಪರಪ್ಪನ ಅಗ್ರಹಾರದಲ್ಲಿ ನಟ ದರ್ಶನ್ಗೆ ರಾಜಾತಿಥ್ಯವನ್ನು ಕೊಡ್ತಿರೋದರ ಜೊತೆಗೆ ರೌಡಿಗಳ ಜೊತೆ ಮಾತಾಡೋದಕ್ಕೆ ಬಿಟ್ಟಿರುವಂತ ಈ ಒಂದು ವಿಚಾರವಾಗಿ ಈ ಫೋಟೋ ವೈರಲ್ ಆದ ಬೆನ್ನಲ್ಲೇ ಆಂತರಿಕ ತನಿಖೆಗೆ ಕಾರಾಗೃಹ DG ಮಾಲಿನಿ ಕೃಷ್ಣಮೂರ್ತಿ ಆದೇಶವನ್ನು ನೀಡಿದ್ದಾರೆ. ರಾಜಾತಿಥ್ಯ ನೀಡಿದ ವಿಚಾರವಾಗಿ ರೌಡಿಗಳ ಜೊತೆ ಇರೋದಕ್ಕೆ ಬಿಟ್ಟಿದ್ಯಾರು ಅನ್ನೋದನ್ನ ಜೈಲಿಗೆ ತೆರಳಿ ಪರಿಶೀಲನೆ ನಡೆಸಿ ವರದಿ ನೀಡೋದಕ್ಕೆ ಸೂಚನೆ ನೀಡಲಾಗಿದೆ. ಪೊಲೀಸ್ ಅಧಿಕಾರಿಗಳಾದಂತಹ ಆನಂದ್ ರೆಡ್ಡಿ ಹಾಗೂ ಸೋಮಶೇಖರ್ ಸೂಚನೆ ನೀಡಿದ್ದು ಬಹುತೇಕ ಇವತ್ತು ಜೈಲಿಗೆ ಭೇಟಿ ನೀಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇತ್ತು. ಸೊ ಜೈಲಿಗೆ ಭೇಟಿ ಕೊಟ್ಟಿದ್ದಾರೆ. ಅಧಿಕಾರಿಗಳ ವಿಚಾರಣೆ, CC ಕ್ಯಾಮೆರಾಗಳ ಪರಿಶೀಲನೆ ನಡೆಸಿ ಏನೆಲ್ಲ ರಾಜಾತಿಥ್ಯವನ್ನ ನೀಡಲಾಗಿತ್ತು ಅನ್ನೋ ಕುರಿತಾಗಿ ಅಧಿಕಾರಿಗಳು ತನಿಖೆಯನ್ನ ನಡೆಸಲಿದ್ದಾರೆ. ಸೊ ಪ್ರಮುಖವಾಗಿ ಒಂದು ಕಡೆ ಈಗ ಸಿಕ್ಕಿದ್ ಹೇಗೆ ಈ ಫೋಟೋ ಅನ್ನುವಂಥದ್ದು ಒಂದ್ ಕಡೆ ಪ್ರಶ್ನೆ ಕಾಡುತ್ತೆ. ಜೈಲಲ್ಲಿರುವಂತಹ ಕೈದಿಯೊಬ್ಬ ತನ್ನ ಮೊಬೈಲ್ನಲ್ಲಿ ದೃಶ್ಯವನ್ನ ಸೆರೆ ಹಿಡಿದು ಪತ್ನಿಗೆ ಕಳುಹಿಸಿದ್ದಾನೆ. ದರ್ಶನ್ ಜೊತೆ ಮಾತನಾಡಿದ ವಿಡಿಯೋವನ್ನ ಮತ್ತೊಬ್ಬ ವಾಟ್ಸ್ಆಪ್ ಸ್ಟೇಟಸ್ ಹಾಕಿದ್ದಾನೆ. ಈ ಮೂಲಕ ಫೋಟೋ ವಿಡಿಯೋ ಬಹಿರಂಗವಾಗಿದ್ದು ಚರ್ಚೆ ಹುಟ್ಟು ಹಾಕಿದೆ. ಬಿಗಿ ಭದ್ರತೆಯ ಪರಪ್ಪನ ಅಗ್ರಹಾರ ಜೈಲಲ್ಲಿ ಕೈದಿಗಳು ಈ ರೀತಿ ರಾಜಾತಿಥ್ಯವನ್ನ ಪಡಿತಾ ಇರೋದು ಈಗ ಟೀಕೆಗೆ ಗುರಿ ಆಗಿರುವಂತದ್ದು. ಸೊ ಪ್ರಮುಖವಾಗಿ ಒಂದು ಕಡೆ ದರ್ಶನ್ ವಿರುದ್ಧ ಪ್ರತ್ಯೇಕವಾದಂತ ಒಂದು ಪ್ರಕರಣವನ್ನ ದಾಖಲು ಮಾಡಲಾಗಿರುವಂತದ್ದು. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ನಟ ದರ್ಶನ್ಗೆ ಪರಪ್ಪನ ಅಗ್ರಹಾರದ ಕೇಂದ್ರ ಕಾರಾಗೃಹದಲ್ಲಿ ಏನು ರಾಜಾತಿಥ್ಯವನ್ನ ನೀಡಲಾಗ್ತಾ ಇದೆ ಅನ್ನೋದಕ್ಕೆ ಈ ಫೋಟೋ ಹಾಗೆ ವಿಡಿಯೋ ವೈರಲ್ ಆಗಿರುವಂತದ್ದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇರುವಂತದ್ದು. ದರ್ಶನ್ ಒಂದು ಕೈಯಲ್ಲಿ ಸಿಗರೇಟ್ ಹಿಡಿದು ಮತ್ತೊಂದು ಕೈಯಲ್ಲಿ ಟೀ ಕಪ್ ಹಿಡಿದುಕೊಂಡು ಕೂತಿದ್ದಾರೆ. ಚೇರ್ ಮೇಲೆ ಆರಾಮಾಗಿ ಕುಳಿತು ಕುಖ್ಯಾತ ರೌಡಿ ವಿಲ್ಸನ್ ಗಾರ್ಡನ್ ನಾಗ ಕುಳ್ಳಸೀನಾ ಹಾಗೂ ಸಹ ಆರೋಪಿಗಳಾದಂತಹ ಆಪ್ತ ನಾಗರಾಜ್ ಜೊತೆಗೆ ಬಿಂದಾಸ್ ಹರಟೆಯನ್ನ ಹೊಡಿತಾ ಇರುವಂತಹ ಫೋಟೋ ವೈರಲ್ ಆಗಿರುವಂತದ್ದು.
ಎಸ್ ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಯತೀಶ್ ಸಂಪರ್ಕದಲ್ಲಿದ್ದಾರೆ. ಯತೀಶ್, ಪ್ರಮುಖವಾಗಿ ಒಂದು ಕಡೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಈಗ ಆರೋಪಿಯಾಗಿರುವಂತಹ ದರ್ಶನ್ ಅವರಿಗೆ ಜೈಲಿನಲ್ಲಿ ಸಿಗ್ತಾ ಇರುವಂತಹ ಈ ರಾಜ್ಯಾತಿಥ್ಯದ ವಿಚಾರವಾಗಿ ಒಂದು ಕಡೆ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಜೈಲಿನಲ್ಲಿ ದರ್ಶನ್ ಅವರ ದರ್ಬಾರ್ ನೋಡಿ ಒಂದ್ ರೀತಿ ದಂಗಾಗೋ ರೀತಿಯಾಗಿದೆ. ಏನಿದೆ ಅಪ್ಡೇಟ್ ಈ ಬಗ್ಗೆ? ಇಬ್ರು ಮಾತಾಡ್ಕೊಳ್ತಿದ್ರು. ಪ್ರತಿದಿನ ಜೈಲಿಗೆ ಹೋಗಿದ್ದಾರೆ ದರ್ಶನ್ ಅವರು, ಆಗಾಗಿದ್ದಾರೆ, ಅಷ್ಟು ಸಣ್ಣ ಆಗ್ಬಿಟ್ಟಿದ್ದಾರಂತೆ, ಅಷ್ಟು ವೀಕ್ ಆಗಿದಾರಂತೆ, ತುಂಬಾ ನೋವಲ್ಲಿ ಅವರು ಇದಾರಂತೆ. ಏನು ಪಾಪ ಈ ಪಶ್ಚಾತ್ತಾಪ ಹೊರಗಡೆ ಬರಕ್ ಆಗ್ತಿಲ್ವಂತೆ ಅಂತ ನಾವೆಲ್ಲ ಅಂದ್ಕೊಳ್ತಾ ಇದ್ವಿ. ಇದೆಲ್ಲ ಆಗ್ತಿದೆ ಅಂತ ಸುದ್ದಿ ಬರ್ತಾ ಇತ್ತು. ಆದ್ರೆ ನಿನ್ನೆ ಒಂದು ಫೋಟೋ ಬಂತು. ಆ ಫೋಟೋ ಇಡೀ ಚಿತ್ರಣವನ್ನ, ಇಡೀ ಲೈಫ್ ಹೇಗಿದ್ರನ್ನ ಕಟ್ಟಿಡ್ತಾ ಇದೆ. ನಾವೆಲ್ಲ ಏನ್ ಅನ್ಕೊಂಡಿದ್ದು, ಇಡೀ ರಾಜ್ಯದ ಜನತೆ ಏನ್ ಅನ್ಕೊಂಡಿತ್ತು ದರ್ಶನ್ ಬಗ್ಗೆ, ಅಯ್ಯೋ ಪಾಪ ಅಂತ ಏನ್ ಅನ್ಕೊಳ್ತಿತ್ತು, ಅದೆಲ್ಲದೂ ಕೂಡ ಈಗ ಉಲ್ಟಾ ಆಗಿರುವಂಥದ್ದು. ಏಕೆಂದ್ರೆ ದರ್ಶನಿಗಲ್ಲಿ ದೊಡ್ಡದಾದಂತ ರಾಜ್ಯ ಆತಿಥ್ಯ ಸಿಗ್ತಾ ಇದೆ. ದರ್ಶನ್ ಜೈಲಲ್ಲಿ ಇದ್ದಾರೋ ಅಥವಾ ಪರಪ್ನ ಅಗ್ರಹಾರದ ಯಾವ್ದಾದ್ರು ಒಂದು ರೆಸಾರ್ಟ್ಗೆ ಹೋಗಿದಾರ ಅಂತ ಫೀಲ್ ಆಗ್ತದೆ. ನೋಡಿ ಆ ದಿಮಾಕ್ ನೋಡಿ, ಆ ಸ್ಟೈಲ್ ನೋಡಿ ಹೇಗಿದ್ದಾರೆ ಅಂತ. ಆಮೇಲೆ ಏನಂತ ಹೇಳ್ತಾರಲ್ಲ, ಅಟ್ಲೀಸ್ಟ್ ಇವಾಗ್ಲೂ ಬುದ್ಧಿ ಬಂದಿರುತ್ತೆ ಅಂತ ಅನ್ಕೊಂಡಿದ್ವಿ. ಬುದ್ಧಿ ಬರೋದೇ ಇಲ್ಲ. ಅದೇನೋ ಬಾಳ ನೆಟ್ಟಿಗಾಗ ಅಂತ ಹೇಳ್ತಾರಲ್ಲ, ಆ ತರ ಆಗಿದೆ ಕತೆ ಇದು. ನೀವ್ ಏನೇ ಮಾಡಿ ಏನೇ ಇರೋದು ಕೂಡ ಅದೇನು ಅನ್ಸದೆ ಅವ್ರು ಆಕ್ಚುಲಿ ಆ ತರ ಹೋಗಿದೆ. ಸಾಕಷ್ಟು ಬಾರಿ ಅನ್ಕೊಳ್ತಾ ಇದ್ದು ಏನು ದರ್ಶನಿಗೆ ರಾಜ್ಯಾತಿಥ್ಯ ಕೊಡೋಕೆ ಇಬ್ರು ರೌಡಿಗಳ ನಡುವೆ ದೊಡ್ಡ ಪೈಪೋಟಿ ನಡೀತಾ ಇದೆ. ನಾನ್ ರಾಜ್ಯಾತಿಥ್ಯ ಕೊಡ್ತೀನಿ, ನಾನು ಹೋಗಿ ಅವ್ರನ್ನ ನೋಡ್ಕೊಳ್ತೀನಿ ಅಂತ ಜೈಲಿಗೆ ಹೋಗ್ತಿದ್ದಾರೆ ಅಂತ ಹೇಳ್ತಾ ಇದ್ರು. ಅದು ನಿಜ ಆಗಿದೆ ನೋಡಿ. ಅದೆಲ್ಲ ಊಹಾಪೋ ಅಂತ ರಾಜ್ಯ ಜನ ಮಾತಾಡ್ಕೊಳ್ತಿದ್ರು. ಮೀಡಿಯಾದಲ್ಲಿ ಮಾಡಕ್ ಕೆಲಸ ಇಲ್ಲ, ಬರೀ ಇದೇ ತರ ಸುಳ್ಳು ಸುದ್ದಿ ಕೊಡ್ತಾರೆ ಅಂತ ಹೇಳ್ತಿದ್ರು. ಈಗ ಏನ್ ಹೇಳ್ತಾರೆ ಹಾಗಾದ್ರಲ್ಲ, ಇದು ಸುದ್ದಿ ಅಲ್ವಾ ಹಾಗಾದ್ರೆ? ಇವತ್ತು ಆ ಒಂದು ರೌಡಿ ಜೊತೆಗೆ ಕುತ್ಕೊಂಡು ಇವತ್ತ ವಿಲ್ಸನ್ಗಡ ರೌಡಿ ನಾಗ ಏನಿದ್ದಾರೆ ಅವ್ರ ಜೊತೆ ಕುತ್ಕೊಂಡು ಕುಳ್ಳ ಸೀನಾ ಪಕ್ಕ ಹಾಕ್ಕೋತಾನೆ. ಈ ಕಡೆಗೆ ದರ್ಶನ್ ಮ್ಯಾನೇಜರ್ ನಾಗರಾಜ್ ಇದ್ದಾರೆ. 4 ಜನ ಕುತ್ಕೊಂಡು ಯಾವ್ದೋ ರೆಸಾರ್ಟ್ ಅಲ್ಲಿ ಅರಟೆ ಹೊಡೆದು ಕುತ್ಕೊಳ್ತಾರಲ್ಲ, ಹಂಗ್ ಕೂತಿದ್ದಾರೆ 4 ಜನ ಇವತ್ತು. ಅಂದ್ರೆ ಜೈಲಿನ ಅಧಿಕಾರಿಗಳು ಏನ್ ಮಾಡ್ತಾ ಇದಾರೆ ಅವರು? ಇವ್ರು ಕೊಲೆ ಮಾಡೋಗಿದಾರಾ ಇವ್ರೇನು, ಅಥವಾ ಏನಾದ್ರು ಏನು ಸ್ವಾತಂತ್ರ್ಯ ಹೋರಾಟ ಮಾಡ್ಬಿಟ್ಟು ಜೈಲಿಗೆ ಸೇರಿದಾರಲ್ಲ ಏನಾದ್ರು? ಒಬ್ಬ ವ್ಯಕ್ತಿ ಕೊಲೆ ಆಗಿದೆ, ಆ ಕೊಲೆಗೋಸ್ಕರ ಇಡೀ ಆ ತಂದೆ ತಾಯಿಗಳು ಇವತ್ತು ಕಣ್ಣೀರಾಗ್ತಾರೆ. ಆ ಗರ್ಭಿಣಿ ಹೆಂಡತಿ ಇವತ್ತ ನೋವಲ್ಲಿ ಬೇಯ್ತಾ ಇದ್ದಾಳೆ. ಅದ್ಯಾವ್ದು ಇವ್ರಿಗೆ ಪಶ್ಚಾತ್ತಾಪನ ಇಲ್ವೇ ಇಲ್ವಾ? ಇದೇ ಜೈಲಧಿಕಾರಿಗಳ ಮನೇಲಿ ಈ ತರ ಆಗಿದ್ರೆ, ಇದೇ ರಾಜಕಾರಣಿ ಮನೆಯಲ್ಲಿ ಕೊಲೆ ಆಗಿದ್ರೆ ಅವ್ರು ಸುಮ್ನೆ ಬಿಡ್ತಿದ್ರಾ? ಇಲ್ಲ ಅಲ್ವಾ? ಹಾಗಾದ್ರೆ ಇಲ್ಲಿ ದುಡ್ಡಿದ್ರೆ ಏನ್ ಬೇಕಾದ್ರೂ ಮಾಡೋದು, ದುಡ್ಡಿದ್ರೆ ದುನಿಯಾನ ಕೊಂಡ್ಕೋಬಹುದು, ಹಂಗಿದೆ. ರೂಪ ಇನ್ನೊಂದು ಅಲ್ಲಿ ಅಬ್ಸರ್ವ್ ಮಾಡಿ, ಆ ರೌಡಿ ಇದಲ್ಲ ನಾಗ ಇದಲ್ಲ, ಅವ್ನು ಹಾಕಿರೋ ಶರ್ಟ್ ರೇಟ್ ಎಷ್ಟು ಗೊತ್ತಾ ನಿಮ್ಗೆ? ಜಸ್ಟ್ ಕಂಪೇರ್ ಮಾಡ್ಕೊಳ್ಳಿ. ಆ ಶರ್ಟ್ ರೇಟ್ ಎಷ್ಟಿದೆ ಅಂತ. 15,000 - 20,000 ರೂಪಾಯಿ ಆಗುತ್ತೆ ಆ ಶರ್ಟ್ ರೇಟ್. ಒಬ್ಬ ರೌಡಿ ಈ ತರ ಜೀವನ ಮಾಡ್ತೇನೆ ಅಂತಂದ್ರೆ ಇನ್ನೇನ್ ಬೇಕಿದೆ? ಹಾಗಾದ್ರೆ ಎದುರಿಸ್ಕೊಂಡು ಬೆದರ್ಸ್ಕೊಂಡು ಯಾವನ್ ಹೆಂಗ್ ಬೇಕಾದ್ರೂ ಬದುಕ್ಬೋದು ಹಂಗಾದ್ರೆ. ಇದು ಸಮಾಜಕ್ಕೆ ಕೊಡ್ತಿರಂತ ಒಂದು ಸಂದೇಶ. ಇವತ್ತ ಪೊಲೀಸ್ ವ್ಯವಸ್ಥೆ ಹೇಗಿದೆ, ಈ ದೇಶದ ವ್ಯವಸ್ಥೆ, ಸಾಮಾಜಿಕ ಅಥವಾ ಕಾನೂನು ವ್ಯವಸ್ಥೆ ಎಷ್ಟು ಕೆಟ್ಟದಾಗಿದೆ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು. ಅವ್ರಿಗೆ ಯಾರು ಕೊಲೆ ಮಾಡಿದ್ದೀನಿ ನಾನೊಂದು, ಅಥವಾ ಒಂದು ಮನೆನ ಹಾಳು ಮಾಡಾಕಿದ್ದೀನಿ, ಒಬ್ಬ ಹೆಂಡತಿ ಕುಂಕುಮ ಅಳಿಸಿದೀನಿ, ಒಂದು ತಂದೆ ತಾಯಿಗಳು ಏನು ಒಬ್ಬ ಮಗನ ಇದಾಗ್ತಿದೆ ಅಂತ ಅವ್ರಿಗೆ ಯಾವ್ದು ಯೋಚನೆ ಇಲ್ಲ ಅವ್ರಿಗೆಲ್ಲ. ಅಲ್ಲೋಗಿ ರೆಸಾರ್ಟ್ ಹೋಗಿ ಕೂತಿದ್ರು ಅವರು, ಆರಾಮಾಗಿ ಸಿಗರೇಟ್ ಸೇತ್ಕೊಂಡು ಬಿಂದಾಸಾಗಿ ಒಂದ್ 4 ಚೇರ್ ಹಾಕೊಂಡು ರೆಸಾರ್ಟ್ ಅಲ್ಲಿ ಕುತ್ಕೊಂಡು ಎಣ್ಣೆ ಹೊಡಿ ಕುತ್ಕೊಳ್ತಾರಲ್ಲ, ಹಂಗೆ ಕಾಫಿ ಕುಡಿತದೋ ಎಣ್ಣೆ ಹೊಡಿತಾರೋ ಗೊತ್ತಿಲ್ಲ, ಬಟ್ ಕಾಫಿ ಮಗ್ ಅದೊಂದು ಕೈಲಿ ಕಾಫಿ ಮಗ್ ಕಾಣಿಸ್ತೈತೆ ನಮ್ಗೆ. ಅದಾಗ ಎಣ್ಣೆನ ಹಾಕೊಂಡಿರ್ಬೋದು, ವಿಸ್ಕಿನ ಹಾಕೊಂಡಿದ್ದಾನೋ, ಬಿಯರ್ ಹಾಕೊಂಡಿದ್ದಾನೋ, ಏನ್ ಹಾಕೊಂಡಿದ್ದಾನೋ ಗೊತ್ತಿಲ್ಲ ಆಕ್ಚುಲಿ. ಒಟ್ಟಿನಲ್ಲಿ ಇವರು ರಾಜ್ಯಾತಿಥ್ಯ ಪಡೆಯೋದಕ್ಕೆ ಜೈಲಿಗೆ ಹೋಗಿದ್ದಾರೆ. ಇಲ್ಲಿ ಮನೆ ಊಟ ಬೇಕು, ಮನೆ ಊಟ ಬೇಕು, ಮನೆ ಊಟ ಬೇಕು. ಏನು ಮನೆ ಊಟ ಏನಕ್ಕೆ ಬೇಕಂತ ಅವ್ರಿಗೆ? ಇನ್ನ ಅಲ್ಲೆಲ್ಲ ಊಟ ಸಿಗ್ತದೆಯಲ್ಲ. ಈ ತರ ಅವ್ರ ಬದುಕನ್ನ ಕಾಣ್ತಿರೋದು. ನನಗೆ ಇದೆಲ್ಲ ನೋಡೋದು ಅನ್ಸೋದು, ಈ ಜೈಲು ಅಧಿಕಾರಿಗಳಿರ್ಬೋದು, ಅಲ್ಲಿನ ಪೊಲೀಸ್ ವ್ಯವಸ್ಥೆ ಇರ್ಬೋದು, ಎಷ್ಟು ಕೆಟ್ಟು ಕೆರೆ ಇಳಿದೆ ಅನ್ನೋದು ಗೊತ್ತಾಗುತ್ತೆ. ಒಬ್ಬ ರೌಡಿ ನೋಡ್ಕೊಳ್ಳೋ ರೀತಿ, ಒಬ್ಬ ಕೊಲೆಗಾರ ನೋಡ್ಕೊಳ್ಳೋ ರೀತಿ, ಎಷ್ಟು ಆತಿಥ್ಯ ಕೊಡ್ತಾರೆ ಅನ್ನೋದು ಗೊತ್ತಾಗುತ್ತೆ. ಒಟ್ಟು ದುಡ್ಡಿದ್ರೆ ನಿಮ್ಗೆ ಏನ್ ಬೇಕಾದ್ರೂ ಮಾಡ್ಕೋಬಹುದು. ಈ ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶನ ಕೊಡ್ತಿದ್ದಾರೆ. ಕಾನೂನು ಎಷ್ಟು ಕೆಟ್ಟಾಗಿದೆ ಅನ್ನೋ ಒಂದು ಸಂದೇಶನ ಕೊಡ್ತಿರೋಂಥದ್ದು. ಈ ಫೋಟೋ ಸಾಕಷ್ಟು ಅರ್ಥಗಳನ್ನ ಕೊಡ್ತಾ ಇದ್ದಾರೆ ನಮ್ಗೆಲ್ಲರೂ ಕೂಡ. ನಮ್ಮೆಲ್ಲರೂ ಕೂಡ ಇವತ್ತ ಕಾನೂನಿನ ಮೇಲೆ ಅಲ್ಪ ಸ್ವಲ್ಪ ಗೌರವ ಇತ್ತು, ಅದೆಲ್ಲರೂ ಕೂಡ ಹೋಗ್ತಾ ಇದೆ. ಏನೂ ಆಗಲ್ಲ, ದುಡ್ಡಿದೆ, ನಾವ್ ಹೆಂಗ್ ಬೇಕಾದ್ರೆ ಬದುಕಬಹುದು, ನಾವೆಷ್ಟು ಜನ ಕೊಲೆ ಮಾಡಿದ್ರು ನಮ್ಗೆ ಯಾವನು ಮುಟ್ಟಲ್ಲ ಅನ್ನೋದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಆಗಿ ಈ ಒಂದು ಫೋಟೋ ನಿಂತ್ಕೊಳ್ಳೋದು. ಮತ್ತೊಂದು,
ಆ ಜೈಲಲ್ಲಿ ಯಾರೂ ಮೊಬೈಲ್ ಯೂಸ್ ಮಾಡ್ತಿಲ್ವಂತೆ. ಅಯ್ಯೋ ದಾಸನ್ಗೆ ಗಡ್ಡ ಬಂದಿದೆ ಅಂತೆ, ಅಯ್ಯೋ ಸಣ್ಣ ಆಗ್ಬಿಟ್ಟಿದಂತೆ, 20 ಕೆಜಿ ಸಣ್ಣ ಆಗ್ಬಿಟ್ಟಿದಾನಂತೆ, 30 ಕೆಜಿ ಸಣ್ಣ ಆಗ್ಬಿಟ್ಟಿದಾನಂತೆ ಅಂತ ಹೇಳ್ತಿದ್ರು. ಅಲ್ಲಿ ನೋಡಿದ್ರೆ ಜಿಮ್ ಮಾಡ್ಕೊಂಡು ಇನ್ನೊಂದು 4-10 ಕೆಜಿ ಹೆಚ್ಚಾಕೊಂಡು ಆರಾಮಾಗಿ ಕೂತಿರೋದು. ಫೋನ್ ಬಗ್ಗೆ ಮಾತಾಡೋಣ ರೂಪ. ಫೋನ್ ಯೂಸ್ ಮಾಡ್ತಿಲ್ವಂತೆ. ನಮಗೆ ವಿಡಿಯೋ ಕಾಲ್ ಹೆಂಗ್ ಬಂತದ್ದು? ಫೋನ್ ಯೂಸ್ ಮಾಡ್ದೇನೆ ಯಾರು ಕೂಡ ವಿಡಿಯೋ ಬಂದ್ಬಿಡುತ್ತಾ? ಇವತ್ತು ಪರಪ್ಪನಗ್ರಹರ ಸ್ಥಿತಿಗತಿಗಳು ಇವತ್ತ ನೀಟಾಗಿ ಗೊತ್ತಾಗ್ತಾ ಇದೆ. ಎಷ್ಟು ಚಂದಾಗಿದೆ ಪರಪ್ಪನಗ್ರಹರ, ಅಲ್ಲಿನ ವ್ಯವಸ್ಥೆ ಎಷ್ಟು ಸಖತ್ತಾಗಿದೆ ಅನ್ನೋದು ನೀಟಾಗಿ ಇವತ್ತ ಆ ಫೋಟೋ ಆ ವಿಡಿಯೋಗಳು ಇವತ್ತ ಈ ಒಂದು ಜಗತ್ತಿನ ಮೇಲೆ ತೆರೆದೇ ಇರೋದನ್ನ ಗಮನಿಸ್ತಾ ಇದ್ದೀವಿ. ಇದೊಂದೇ ಅಂತಲ್ಲ, ಇದು ಸಾಕು ಒಂದು ಸಿಕ್ಕಿರೋದು. ಇದು ಪ್ರತಿದಿನ ಇರುವಂತ ವಿಚಾರಗಳು ಅಲ್ಲಿದು. ಇದು ಅಲ್ಲಿನ ಒಂದು ಏನು ಅಲ್ಲಿ ವ್ಯವಸ್ಥೆಯನ್ನ ಒಂದು ಕನ್ನಡಿಯಾಗಿ ನಮ್ಗೆ ನಿಂತ್ಕೊಂಡಿರೋದನ್ನ ನಾವು ಗಮನಿಸ್ತಾ ಇದೀವಿ ರೂಪ. ಎಸ್ ನೋಡಿ, ಜೈಲಿನಲ್ಲಿರುವಂತಹ ಕೈದಿಗಳಿಗೆ ಕೆಲವೊಂದಿಷ್ಟು ನಿಯಮಗಳಿರುತ್ತೆ. ಅಂದ್ರೆ ಕೂದಲು ಕಟ್ ಮಾಡಬಾರ್ದು, ಹಾಗೆ ಬ್ರಾಂಡೆಡ್ ಬಟ್ಟೆಗಳ ವಿಚಾರವಾಗಿ ನೀವು ಹೇಳ್ತಾ ಹೋದ್ರಿ. ಸೊ ಪ್ರಮುಖವಾಗಿ ಎಲ್ಲೋ ಒಂದು ಕಡೆ ದರ್ಶನ್ ಅವರ ಈ ಒಂದು ಕೇಸ್ ವಿಚಾರದಲ್ಲಿ ಎಲ್ಲವೂ ಕೂಡ ಉಲ್ಟಾ. ಸೆಲೆಬ್ರಿಟಿ ಅನ್ನೋದನ್ನು ಪಕ್ಕಕ್ಕಿಡೋಣ, VVIP ಅನ್ನುವಂಥದ್ದನ್ನು ಕೂಡ ಪಕ್ಕಕ್ಕಿಡೋಣ. ಆದ್ರೆ ಹೊರ ಜಗತ್ತಿನಲ್ಲಿ ಜೈಲು ಒಳಗೆ ಒಂದ್ ರೀತಿಯಾದಂತಹ ಲೋಕ ಇರುತ್ತೆ ಅನ್ನುವಂಥದ್ದು ಜನರು ಭಾವಿಸಿರ್ತಾರೆ. ಕೊಲೆ ಮಾಡಿದಂಥವ್ರು, ಅತ್ಯಾಚಾರ ಮಾಡಿದಂಥವ್ರು, ಸುಲಿಗೆ ಮಾಡಿದಂಥವ್ರು ಅಲ್ಲಿ ನೆಮ್ಮದಿಯಾಗಿ ಜೀವನ ಸಾಕ್ತಿದ್ದಾರೆ ಅಂತಂದ್ರೆ ಇನ್ನು ಹೊರಗಿರುವಂತಹ ಜನರಿಗೆ ಯಾವ ರೀತಿ ಭಾವನೆ ಹುಟ್ಟಬೇಡ.